ಮನೆ ಕಳ್ಳತನ ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ. ಪ್ರಮುಖ ಆರೋಪಿ ಷಣ್ಮುಖ ಎಂಬಾತನನ್ನ ಬಂಧಿಸಲಾಗಿದೆ. ಬರೋಬ್ಬರಿ 5 ಮನೆ ಕಳ್ಳತನ ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ. 5,20,000 ಮೌಲ್ಯದ ಬಂಗಾರದ ಆಭರಣಗಳು ಮತ್ತು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತು ಡಿವೈಎಸ್ಪಿ ಗೋಪಾಲ್ ಕೃಷ್ಣ ನಾಯ್ಕ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಮತ್ತು ಅನಂತರ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಸ್ವತ್ತಿನ ಪ್ರಕರಣಗಳು ದಾಖಲಾಗ್ತಾ ಇದ್ದವು. ಮುಖ್ಯವಾಗಿ ಜನರು ಬಡತನದಿಂದ ಕಷ್ಟಪಟ್ಟು ದುಡಿದವರು ಹಣಗಳನ್ನು ಅಥವಾ ಬಂಗಾರವನ್ನು ತಗೊಂಡು ಹೋಗ್ತಾ ಇದ್ದರು. ಈ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಹಂಚಿನ ಮನೆಗಳಿದ್ದು ಹಂಚನ್ನು ತೆಗೆದು ಒಳಗಡೆ ಇಳಿದು ನಂತರದಲ್ಲಿ ಸ್ವತ್ತುಗಳನ್ನು ಕಳು ಮಾಡ್ಕೊಂಡು ಹೋಗ್ತಾ ಇದ್ದರು. ಈಗಾಗಲೇ ನಾವು ಈ ಮೊದಲು ಸುಮಾರು 8 ಪ್ರಕರಣಗಳನ್ನು ಇದೇ ಸಾಗರ ಗ್ರಾಮಾಂತರ ಠಾಣೆಯ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಅವರು PSI ಮತ್ತು ಮುಖ್ಯವಾಗಿ ಈ ಠಾಣೆಯ 3-4 ಸಿಬ್ಬಂದಿ ಜೊತೆ ಉಳಿದ ಠಾಣೆಯ ಸಿಬ್ಬಂದಿಗಳು ಸಹಾಯದಿಂದಲೂ ಅವರು ಈಗಾಗಲೇ ಪತ್ತೆ ಮಾಡಿದ್ದಾರೆ. ಆ ಕುರಿತಾಗಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆ ಕಾರ್ಗಲ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಜೈನ ಬಸೀದಿ ಇರ್ಬೋದು, ಒಂದು ಬ್ಯಾಂಕನ್ನು ಸಹ ರಿಕವರಿ ಮಾಡಿದ್ವಿ. ಆ ಗ್ಯಾಂಗನ್ನು ಸಹ ನಾವು ಈಗಾಗಲೇ ಪತ್ತೆ ಮಾಡಿದ್ವಿ. ಅದ್ರ ಜೊತೆಗೆ ಈಗ ಕಾರ್ಗಲ್ ಠಾಣಾ ವ್ಯಾಪ್ತಿಯಲ್ಲಿ ಮೊದಲು ಮಾಹಿತಿ ಕೊಟ್ಟಿದ್ದೆ, ಇನ್ನೊಂದು ಆರೋಪಿ ನೀಡಿದವಾಗ ಅವನ ಮಾಹಿತಿ ಪ್ರಕಾರ ಸುಮಾರು 25 ಸರ್ಕಾರಿ ಶಾಲೆಗಳಲ್ಲಿ ಅವರು ಕಳವುಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅವರು ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಹಣ ಮತ್ತು ಏನಾದ್ರು ವೆಲ್ಯೂಯಬಲ್ ತಿನ್ಸಿದ್ರೆ ಶಾಲೆಗಳಿಂದ ತಗೊಂಡು ಹೋಗ್ತಾರೆ. ಅದನ್ನು ಸಹ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬಟ್ ಈಗ ಈ ಸಾಗರ ಗ್ರಾಮಾಂತರ ಠಾಣೆಯಲ್ಲಿ ನಿನ್ನೆ ನಾವು ಒಂದು 2 ವ್ಯಕ್ತಿಗಳಿಂದ ಇಬ್ಬರನ್ನ ಈ ಕೇಸನ್ನು ಪಡೆ ನಮ್ಮ ತಾಬಾಕ್ ತಗೊಂಡುಕೊಂಡಾಗ ಒಬ್ಬರು ಮಾತ್ರ ವಯಸ್ಕರಿದ್ದು, ಇನ್ನೊಬ್ಬರು ಕಾನೂನಿಗೆ ಸಂಘರ್ಷಕ್ಕೊಳಗಾದ ಬಾಲಕ ಆಗಿದ್ದು, ಇನ್ನೂ ಸರಿಯಾದಂಥ ಕಾನೂನಿನ ತಿಳುವಳಿಕೆ ಇಲ್ಲದೇ ಇರೋದರಿಂದ ಅವರಿಗೆ ಕಾನೂನಿನ ಸಂಘರ್ಷಕ್ಕೊಳಗಾದ ಬಾಲಕ ಅಂತೇಳಿ ಅವರನ್ನು ನಾವು ಈ ಕೇಸ್ನಲ್ಲಿ ಹೆಚ್ಚಿಗೆ ಯಾವುದೇ ರೀತಿ ವಿಚಾರಣೆ ಮಾಡಿಲ್ಲ. ಅವರು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಅವ್ರ ಪೇರೆಂಟ್ಸಿಗೆ ಹೇಳಿ ಅವರನ್ನು CWC ಮತ್ತು ಬಾಲ ನ್ಯಾಯ ಮಂಡಳಿಯ ಮುಂದೆ ಅವರನ್ನು ಈಗಾಗಲೇ ಬಾಲ ನ್ಯಾಯ ಮುಂದೆ ಹಾಜರುಪಡಿಸಿದ್ದೀವಿ. ನಾಳೆ CWC ಮುಂದೆ ಹಾಜರುಪಡಿಸ್ತೀವಿ. ಮತ್ತು ಇನ್ನೊಬ್ಬ ವಯಸ್ಕರಿದ್ದು ಸುಮಾರು 22 ವರ್ಷ ಆಗಿದೆ. ಇವರು ಕಳೆದ ಒಂದು 2 ತಿಂಗಳಲ್ಲಿ ಗ್ರಾಮಾಂತರ ಭಾಗದಲ್ಲಿ ಸುಮಾರು 6 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಇನ್ನೂ ಚಿಕ್ಕ ಪುಟ್ಟ ಪ್ರಕರಣಗಳು ಕೆಲವೊಂದು ಅಟೆಂಪ್ಟ್ ಆಗಿದೆ. ಅವರು ಬಂದು ನಮಗೀಗ ಸುಮ್ಮನೆ ಕೆಲವು ಫೋನಲ್ಲಿ ಹೇಳಿದ್ರು ಬಿಟ್ಟರೆ ಯಾವುದೇ ಕೇಸ್ ರಿಪೋರ್ಟ್ ಆಗಿಲ್ಲ. ಸುಮಾರು 8 ಕಡೆಗೂ ಅಟೆಂಪ್ಟ್ ಮಾಡಿದ್ರು. 5 ಪ್ರಕರಣವನ್ನು ಕಾರುವಕ್ಕಾಗಿ ಹಿಡಿದಿದ್ದೀವಿ. ಇಲ್ಲ, ಅತಿ ಮುಖ್ಯವಾಗಿ ನಮ್ಮ ಎಲ್ಲರ ಗಮನಕ್ಕೆ ತರಬೇಕಂದ್ರೆ ಕರ್ಕಿಕೊಪ್ಪದಲ್ಲಿ ಅಟೆಂಪ್ಟ್ ಆದಾಗ ನಿಮ್ಮ ಸಾಗರ ನಗರದಿಂದ ಹೋದಂಥ ಒಂದು ಉಮ್ಮನಿ ಗಾಡಿಯವರೇ ಮಾಡಿದಾರ ಅಂತೇಳಿ ಅವರ ಬಗ್ಗೆ ಸಾರ್ವಜನಿಕರು ಹೇಳಿ ಅವರನ್ನು ಹಿಡಿದುಕೊಟ್ಟಿದ್ದರು. ನಮ್ಮ ಪೊಲೀಸರು ಹೇಳಿದರು, ಅವರನ್ನು ಹಿಡಿದುಕೊಟ್ಟಿದ್ದರು. ನಂತರದಲ್ಲಿ ಮಾನ್ಯ ದಿವಸ ಅವರಿಗೆ ಆ್ಯಸ್ ಪರ್ ಅವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ನಾವು ಕ್ರಿಮಿನಲ್ ಟ್ರೆಸ್ ಪಾಸ್ ಸಂಬಂಧಪಟ್ಟ ಪ್ರಕರಣಗಳನ್ನು ದಾಖಲಿಸಿ ಅದು ಬೇಲೇಬಲ್ ಇದ್ದ ಬೇಲಾಗಿ ಬಿಟ್ಟಿದ್ವಿ. ಮರು ದಿವಸನೇ ಕೆಲವೊಬ್ಬ ವ್ಯಕ್ತಿಗಳು ಯಾವ ಉದ್ದೇಶ